ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಮಲ್ಲೇಶ್ವರಂಲಿರುವಂತಹ ನಂದಿತೀರ್ಥ ದೇವಸ್ಥಾನದಲ್ಲಿದ್ದೀನಿ. ನಂದಿತೀರ್ಥ ದೇವಸ್ಥಾನದಲ್ಲಿ ಈಗಾಗಲೇ ಜಾಗರಣೆ ಮಹೋತ್ಸವ ಬಹಳ ಭಕ್ತಿಯಿಂದ ಭಕ್ತರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಶಿವನ ದೇವಸ್ಥಾನದಲ್ಲಿ ಇವತ್ತು ಭಜನೆ ಕಾರ್ಯಕ್ರಮ ನಡೆಯುವಂಥದ್ದು. ಆ ಭಜನೆಯಲ್ಲಿ ಏನೋ ಭಕ್ತರು ಕೂಡ ಪಾಲ್ಗೊಂಡಿರುವಂಥದ್ದು. ದೇವರ ದರ್ಶನ ಒಂದು ಕಡೆ ಮಾಡೋದಾದರೆ ಇನ್ನೊಂದು ಕಡೆ ಭಜನೆಯನ್ನು ಕೂಡ ಮಾಡುವಂಥದ್ದು. ಜಾಗರಣೆಯಲ್ಲಿ ಭಕ್ತರು ತಮ್ಮನ್ನ ತಾವು ತೊಡಗಿಸ್ಕೊಂಡಂತಾನೆ ಹೇಳ್ಬೋದು. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನು ಮಲ್ಲೇಶ್ವರಂನ ಈ ಒಂದು ನಂದಿತೀರ್ಥ ದೇವಸ್ಥಾನದ ಒಳಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಏನು ಭಕ್ತರು ದೇವರ ದರ್ಶನವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಭಜನೆ ಅಥವಾ ಜಾಗರಣೆಯಲ್ಲಿ ಭಕ್ತರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಜಾಗರಣೆಗೆ ಹೆಚ್ಚು ಮಹತ್ವ ಕೊಡುವಂಥದ್ದು. ಈಗಾಗಲೇ ಏನು ಜಾಗರಣೆಯ ಕೊನೆಯ ಹಂತದಲ್ಲಿ ಇದ್ದೀವಿ. ಅಂದ್ರೆ ಸುಮಾರು 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಒಂದು ಜಾಗರಣೆ ಮುಕ್ತಾಯವಾಗುತ್ತೆ. ಹಾಗಾಗಿ ಈಗಾಗಲೇ ಜಾಗರಣೆ ಮಾಡುವಂತಹ ಎಲ್ಲ ಭಕ್ತರು ಕೂಡ ಇಲ್ಲಿ ನೆರೆದಿದ್ದಾರೆ, ಸೇರ್ಕೊಂಡಿರುವಂಥದ್ದು. ಒಂದು ಕಡೆ ಅಂದ್ರೆ ದೇವರ ಬಲಭಾಗದಲ್ಲಿ ಭಕ್ತಿಯಿಂದ ಏನು ಭಕ್ತರು ದೇವರ ದರ್ಶನವನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಭಕ್ತರು ಕೂಡ ಕುಳಿತುಕೊಂಡು ಅಂದ್ರೆ ಭಜನೆ ಜಾಗರಣೆ ಮಾಡುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜಾಗರಣೆಯ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಅದಾದ ನಂತರದಲ್ಲಿ ಬೆಳಗ್ಗೆ 6:00 ಸರಿಯಾಗಿ ದೇವರಿಗೆ ಅಭಿಷೇಕ ಮತ್ತೆ ಮಹಾಮಂಗಳಾರತಿ ಸೇವೆ ನಡೆಯುವಂಥದ್ದು. ಹಾಗಾಗಿ ಈಗಾಗಲೇ ಜಾಗರಣೆಯನ್ನ ಮುಗಿಸಿ ಭಕ್ತರು ದೇವರ ದರ್ಶನವನ್ನ ಮಾಡಿ ಅಂದ್ರೆ ಮಹಾಮಂಗಳಾರತಿಯ ಸೇವೆಯನ್ನು ಕೂಡ ಪಡ್ಕೊಳ್ಳೋದ್ರಲ್ಲಿ ಈಗಾಗಲೇ ಭಕ್ತರು ಸಾಲಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾಶಿವರಾತ್ರಿಯ ಜಾಗರಣೆ ಮುಕ್ತಾಯವಾಗುತ್ತೆ. ಸರಿಯಾಗಿ 4 ಗಂಟೆ ಬೆಳಗಿನ ಜಾವಕ್ಕೆ ಏನು ಜಾಗರಣೆ ಮುಕ್ತಾಯ ಆದ್ರೆ 6:30 ಏನು ನಂದಿತೀರ್ಥ ದೇವರಿಗೆ ವಿಶೇಷವಾದಂತಹ ಅಭಿಷೇಕಗಳು ನಡೆಯುತ್ತೆ. ಅದಾದ ನಂತರದಲ್ಲಿ ಮಹಾಮಂಗಳಾರತಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಭಕ್ತರಿಗೆ ಏನು ದೇವಸ್ಥಾನದ ವತಿಯಿಂದ ಏನು ಬ್ಯಾರಿಕೇಡ್ ನಿರ್ಮಾಣ ಆಗಿರ್ಬೋದು ಅಥವಾ ಪ್ರಸಾದ ವಿನಿಯೋಗ, ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.